ನಮಸ್ತೆ ನನ್ನ ರೈತ ಮಿತ್ರರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೋಡಿ, ಈರುಳ್ಳಿಯನ್ನು ಬಿತ್ತನೆ ಮಾಡಿದಾಗ ಪ್ರಥಮ ಹಂತದಲ್ಲಿ ನಾವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಲಿಲ್ಲ ಅಂದಾಗ ನಮಗೆ ಹುಟ್ಟುವಳಿ ತೆಳುವಾಗುತ್ತೆ. ತೆಳುವಾದರೆ ಸ್ನೇಹಿತರೆ, ನಾವು ಏನು ಖರ್ಚು ಮಾಡಬೇಕು, ಗೊಬ್ಬರ ಹಾಕಲೇಬೇಕಾಗಿರುತ್ತೆ, ನೀರು ಕಟ್ಟಲೇಬೇಕಾಗಿರುತ್ತೆ, ಕಳೆ ತೆಗೆಸಲೇಬೇಕಾಗಿರುತ್ತೆ, ಔಷಧಿ ಹೊಡಿಲೇಬೇಕಾಗಿರುತ್ತೆ, ಅಷ್ಟೇ ಖರ್ಚು ಬರುತ್ತೆ. ಹಾಗಾಗಿ ಹುಟ್ಟುವಳಿಯಲ್ಲಿ ಮಾತ್ರ ಯಾವುದೇ ರೀತಿಯ ಸಮಸ್ಯೆಯನ್ನು ಮಾಡ್ಕೋಬಾರ್ದು ರೈತರು. ಹಾಗಾಗಿ ಹುಟ್ಟುವಳಿ ಚೆನ್ನಾಗಿ ಆಗಬೇಕಂದ್ರೆ ಯಾವ ರೀತಿ ನಾವು ಪ್ರಥಮ ಹಂತದಲ್ಲಿ ಆರೈಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ 1 ಎಕರೆಗೆ ಎಷ್ಟು ಬೀಜ ಬೇಕಪ್ಪ ಅಂದರೆ 3-4 kg ಬೀಜ ಬೇಕು. ಅದು ಭೂಮಿಗೆ ಅನುಗುಣವಾಗಿ ಇರುತ್ತೆ. 3-4 kg ಉತ್ತಮವಾದ ಭೂಮಿ ಸ್ವಲ್ಪ ಬೀಜ ತಿನ್ನುತ್ತೆ ಅಂದರೆ 3-4.5 kg ಹಾಕ್ತಾರೆ ಸ್ನೇಹಿತರೆ. ಇದಾಯಿತು. ನಾವು ಬಿತ್ತೋದಕ್ಕೂ ಮುಂಚೆ ಹೊಲವನ್ನು 2-3 ತಿಂಗಳು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಕೋಳಿ ಗೊಬ್ಬರವನ್ನು ಬಿತ್ತೋ ಟೈಮಲ್ಲಿ ಮಿಕ್ಸ್ ಮಾಡ್ಕೊತೀವಿ ಭೂಮಿಗೆ. ಇಲ್ಲ ಕೆಲವೊಬ್ಬರು ರಾಸಾಯನಿಕ ಗೊಬ್ಬರದಲ್ಲೇ ಬೆಳೀತಾರೆ, ಬೀಳ್ಬಿದ್ದ ಭೂಮಿ ಆಗಿದ್ದರೆ. ಈ ರೀತಿ ಜಮೀನನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಮಳೆ ಬಂದು ತೇವಾಂಶದಿಂದ ಕೂಡಿರತಕ್ಕಂಥ ಸಮಯದಲ್ಲಿ ಸ್ವಲ್ಪ ಹೊರಪ ಆಗುತ್ತಲ್ಲ, ಭೂಮಿ ಇನ್ನೂ ಹಸಿ ಉದುರಿ ಚೆನ್ನಾಗಿ ಮಣ್ಣಿರುತ್ತಲ್ಲ, ಆ ಸಮಯದಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕು. ಯಾಕೆಂದರೆ ಬೀಜ ಯಾವುದೇ ಕಾರಣಕ್ಕೂ ಭೂಮಿ ಮಣ್ಣು ತಿನ್ನಲ್ಲ. ಬೀಜ ಚೆನ್ನಾಗಿ ಮೊಳಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ರೀತಿಯ ಫಸಲು ಬರೋದಕ್ಕೆ ಮುಂದೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಳೆ ಬಂದಾದಮೇಲೆ ನೀವು ಬಿತ್ತಬೇಕಾಗಿರುತ್ತೆ. ಬಿತ್ತುವಂಥ ಸಮಯ ಈಗೇನಿದೆಯೋ ಮೇ ತಿಂಗಳು ಪೂರ್ತಿ ಬಿತ್ತಿ ಜೂನ್ 10ರವರೆಗೂ ನಾವು ಬಿತ್ಕೋಬೋದಾಗಿರುತ್ತೆ. ನಾವು ಬೀಜವನ್ನು ಟ್ಯಾಕ್ಟ್ರ್ ಮುಖಾಂತರ ಬಿತ್ತಿಸಿದ್ವಿ ಅಂದ್ಕೊಳ್ಳಿ. ನಂತರ ನಾವೇನು ಮಾಡಬೇಕಪ್ಪ ಅಂದರೆ ಮುಖ್ಯವಾಗಿ 2 ನೀರನ್ನು ಅಚ್ಚುಕಟ್ಟಾಗಿ ನಮ್ಮ ಈರುಳ್ಳಿಗೆ ನಾವು ಬಿಡಬೇಕಾಗಿರುತ್ತೆ. ಬಿತ್ತಿದ ಮರುದಿನ ಇಲ್ಲ ಬಿತ್ತಿದ ದಿನದಿಂದ ಸ್ಟಾರ್ಟ್ ಮಾಡಿಕೊಂಡು 2 ಬಾರಿ ನೀರನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ನೀರನ್ನು ಅಚ್ಚುಕಟ್ಟಾಗಿ ಕಟ್ಟಿದಾದ ಮೇಲೆ ನೀವು 1 ದಿನ ಗ್ಯಾಪ್ ಕೊಡಬೇಕು. 2 ನೀರು ಆದಮೇಲೆ 1 ದಿನ ಗ್ಯಾಪ್ ಕೊಡಬೇಕು. ಯಾಕೆಂದರೆ ಮೇಲೆ ನೀರು ಕಟ್ಟಿದ್ರೆ ಬೀಜ ಎಲ್ಲ ಮೊಳಕೆ ಆಗಿರುತ್ತೆ. ಆ ಮೊಳಕೆ ನೀಟಾಗಿ ಹೊರಗೆ ಬರಬೇಕಂದ್ರೆ 1 ದಿನ ಗ್ಯಾಪ್ ಬೇಕಾಗುತ್ತೆ. 1 ದಿನ ಗ್ಯಾಪ್ ಕೊಟ್ಬಿಟ್ಟು ಭೂಮಿ ಸ್ವಲ್ಪ ಸಿಡಿದ ಮೇಲೆ ನೆಕ್ಸ್ಟು ಇನ್ನೊಮ್ಮೆ ನೀರು ಕಟ್ಟಬೇಕಾಗುತ್ತೆ. 3 ನೀರು ಕಟ್ಟಿದಾದ ಮೇಲೆ ನಿಮಗೆ ಉತ್ತಮವಾಗಿ ಹುಟ್ಟುವಳಿ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ಹುಟ್ಟುವಳಿಯನ್ನು ಅಚ್ಚುಕಟ್ಟಾಗಿ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಈರುಳ್ಳಿ ಬೆಳೆ ಮುಂದಿನ ದಿನಗಳಲ್ಲಿ ನಿಮಗೆ ಅದ್ಭುತವಾದ ರಿಸಲ್ಟ್ ಕೊಡೋದರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವು ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಮಾಡಲಿಲ್ಲ ಅಂದಾಗ ಈ ಪ್ರಥಮ ಹಂತದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಇಳುವರಿ ಕಮ್ಮಿ ಆಗ್ಬೋದು. ಈ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಪ್ರಾಮುಖ್ಯತೆಯನ್ನು ವಹಿಸಿ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಇದಾದ ನೀವು 18-20 ದಿನಕ್ಕೆ ಕಳೆನಾಶಕವನ್ನು ಸಿಂಪಡಿಸಿ ನಾವು ಬಿತ್ತನೆ ಬೀಜದ ಜೊತೆಗೆ 1 ಚೀಲ ಗೊಬ್ಬರವನ್ನು ಹಾಕ್ಕೋಬೇಕಾಗುತ್ತೆ. 1 ಎಕರೆಗೆ, ಅದನ್ನು ಮರಿಬೇಡ್ರಿ. 18-20 ದಿನಕ್ಕೆ ನಾವು ಕಳೆನಾಶಕವನ್ನು ಹೊಡೆಸಿ 1 ಎಕರೆಗೆ 1 ಚೀಲ ವೀರ್ಯವನ್ನು ನಾವು ಹಾಕ್ಕೋಬೇಕಾಗುತ್ತೆ. 1 ಚೀಲ ವೀರ್ಯವನ್ನು ನಾವು ಹಾಕಿದಾದ ಮೇಲೆ ಕಳೆ ಮತ್ತೊಮ್ಮೆ ಕೂಲರಿಟ್ಟು ಇಲ್ಲಿ ಉಳಿದಿರ್ತಕ್ಕಂಥದ್ದನ್ನೆಲ್ಲ ನೀಟಾಗಿ ತೆಗೆಸ್ಬಿಟ್ಟು ನಂತರ ದಿನಗಳಲ್ಲಿ ಈಗ ಈ 1 ತಿಂಗಳಲ್ಲಿ ನಾವೇನು ಮಾಡಬೇಕು, ಒಮ್ಮೆ ಔಷಧಿಯನ್ನು ಹೊಡಿಬೇಕು. ಔಷಧಿಯನ್ನು ಹೊಡೆದಾದ ಮೇಲೆ ಔಷಧಿ ಹೊಡೆದು 5 ದಿನಕ್ಕೆ ಮತ್ತು ತಿಂಗಳ ಮೇಲೆ 5 ದಿನಕ್ಕೆ ಮತ್ತೆ ಗೊಬ್ಬರವನ್ನು ಕೊಡಬೇಕು. 1 ಎಕರೆಗೆ 2 ಚೀಲ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗಿರುತ್ತೆ. ಅದಾದ ಮೇಲೆ ಅತ್ಲಾಗೆ 7 ದಿನ ಆದಮೇಲೆ ಅಂದರೆ ತಿಂಗಳ ಮೇಲೆ 12 ದಿನಕ್ಕೆ ಔಷಧಿಯನ್ನು ಮತ್ತೆ ಸಿಂಪಡಿಸ್ಬೇಕಾಗುತ್ತೆ. ಯಾಕೆ ಔಷಧಿಯನ್ನು ಸಿಂಪಡಿಸ್ಬೇಕು ಅಂದರೆ, ಒಂದು ಔಷಧಿಯನ್ನು ಹೊಡೆದಿದ್ದೀವಿ ನಾವು ಒಮ್ಮೆ ಅಂದರೆ ಅದು 12-15 ದಿನದವರೆಗೆ ಅದಕ್ಕೆ ಬೆಳೆಯನ್ನು ಕಾಪಾಡ್ತಕ್ಕಂಥ ಶಕ್ತಿ ಇರುತ್ತೆ. ಅದಾದ ಮೇಲೆ ಅದು ಪವರನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ನಾವು 12-15 ದಿನದೊಳಗೆ ಒಮ್ಮೊಮ್ಮೆ ಔಷಧಿಯನ್ನು ಹೊಡಿಬೇಕಾಗಿರುತ್ತೆ. ಈ ರೀತಿ 3-4 ಬಾರಿ ಈರುಳ್ಳಿ ಬೆಳೆಗೆ ಔಷಧಿಯನ್ನು ಹೊಡಿಬೇಕಾಗುತ್ತೆ ಸ್ನೇಹಿತರೆ. ನೀವು ತಿಂಗಳ ಮೇಲೆ 5 ದಿನಕ್ಕೆ ಒಂದ್ಸರಿ ಗೊಬ್ಬರ ಕೊಟ್ರಿ. ಅದಾದ ಮೇಲೆ 1.5 ತಿಂಗಳಿಗೆ ಮತ್ತೆ 10 ದಿನ 12 ದಿನ ಆದಮೇಲೆ ನೀವು ಗೊಬ್ಬರವನ್ನು ಕೊಡ್ರಿ. 1 ತಿಂಗಳ ಮೇಲೆ 15 ದಿನದ ಪೈರ ಆದಮೇಲೆ 20 ದಿನದೊಳಗೆ ಒಮ್ಮೆ ಗೊಬ್ಬರವನ್ನು ಕೊಟ್ಬಿಟ್ಟು ಮತ್ತು 2 ತಿಂಗಳು ಮುಗಿಯೋದ್ರೊಳಗೆ ಇನ್ನೊಮ್ಮೆ ಗೊಬ್ಬರ ಕೊಟ್ಟರು ತುಂಬ ಒಳ್ಳೆಯದು. ಏನೇ ಗೊಬ್ಬರ ಕೊಡೋದಿದ್ರೂ ನೀವು 2 ತಿಂಗಳ ಮೇಲೆ 10 ದಿನದೊಳಗೆ ಗೊಬ್ಬರವನ್ನು ಕೊಟ್ಕೋಬೇಕು. ಫಸ್ಟ್ಗೆ ಬಿತ್ತಬೇಕಾದ್ರೆ ಬೀಜದ ಜೊತೆಗೆ 1 ಚೀಲ, 20 ದಿನದಾಗೆ ಕಳೆನಾಶಕ ಹೊಡೆದಾಗ 1 ಚೀಲ ವೀರ್ಯ, ಅದಾದಮೇಲೆ 10-26 ಇಲ್ಲ DAP 15-15 ತಿಂಗಳ ಮೇಲೆ 5 ದಿನಕ್ಕೆ ಕೊಡಬೇಕು. ಅದಾದಮೇಲೆ 1.5 ತಿಂಗಳಿಗೊಮ್ಮೆ ಕೊಡಬೇಕು. ಸಾಧ್ಯವಾದರೆ 2 ತಿಂಗಳು 2 ತಿಂಗಳಾಗಿ ಒಂದು 5 ದಿನದೊಳಗೆ ಒಟ್ಟು ಈ ರೀತಿ ನಾವು ಗೊಬ್ಬರವನ್ನು ಕೊಡಬೇಕು. ಮುಂಚೆ ಬಿತ್ತಬೇಕಾದ್ರೆ 1 ಚೀಲ ವೀರ್ಯ, 1 ಚೀಲ 20 ದಿನದಾಗೆ,
ತಿಂಗ್ಳಿಗೆ ಆಮೇಲೆ 5 ದಿನಕ್ಕೆ 2 ಚೀಲ, ಅದಾದಮೇಲೆ 1.5 ತಿಂಗಳಿಗೆ 3 ಚೀಲ, ಅದಾದಮೇಲೆ 2 ತಿಂಗಳ ಮೇಲೆ 5 ದಿನಕ್ಕೆ 3 ಚೀಲ. 2 ತಿಂಗಳ ಮೇಲೆ 5 ದಿನಕ್ಕೆ 3 ಚೀಲ ಯಾಕೆ ಕೊಡಬೇಕಂತ? ಕೋಳಿ ಗೊಬ್ಬರ ಮುಂಚಿತವಾಗಿ ಭೂಮಿಗೆ ಹಾಕಿದರೆ ನೀವು 2 ತಿಂಗಳ ಮೇಲೆ ಗೊಬ್ಬರ ಕೊಡೋ ಅವಶ್ಯಕತೆ ಇರಲ್ಲ. ನೀವು ಹಾಕಿಲ್ಲ ಅಂದ ಪಕ್ಷದಲ್ಲಿ ಕೊಡಲೇಬೇಕಾಗಿರುತ್ತೆ. ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ಉತ್ತಮವಾದ ಇಳುವರಿ ಬರುತ್ತೆ ಸ್ನೇಹಿತರೆ. ನೀವು ಏನು ತಿಂಗಳಿಗೆ ಔಷಧಿ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿದ್ದ 12ರಿಂದ 15 ದಿನದೊಳಗೆ ಪ್ರತಿ ಗೆಡ್ಡೆ ಬರೋವರೆಗೂ 3 ತಿಂಗಳ ಮೇಲೆ 10 ದಿನ ಪೈರಾಗೋವರೆಗೂ ಔಷಧಿಯನ್ನು ನೀಟಾಗಿ ಸಿಂಪಡಿಸ್ಕೊಂಡು ನೀವು ಅಚ್ಚುಕಟ್ಟಾಗಿ ಕಳೆ ತಗೊಂಡು ಟೈಮಿಗೆ ಗೊಬ್ಬರ ಟೈಮಿಗೆ ನೀರು ಅವಶ್ಯಕತೆಗೆ ತಕ್ಕಷ್ಟು, ಹೆಚ್ಚು ಬೇಡ ಕಡಿಮೆ ಬೇಡ, ಅದು ಮಳೆ ಜಾಸ್ತಿ ಆದರೆ ಶೀತ ಆಗೋವಂಥ ಲಕ್ಷಣಗಳು ಇರ್ತವೆ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಅದ್ಭುತವಾದ ರಿಸಲ್ಟನ್ನು ನೀವು ಪಡೆಯುವುದು. ಮುಂದಿನ ದಿನಗಳಲ್ಲಿ ಗೆಡ್ಡೆ ಈ ವರ್ಷ ರೇಟ್ ಆದರೂ ಆಗೋಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮಳೆ ತುಂಬ ಜಾಸ್ತಿ ಆಗೋದ್ರಿಂದ ತುಂಬ ಡ್ಯಾಮೇಜ್ ಬರುತ್ತೆ. ಯಾರು ಗೆಡ್ಡೆ ಕಾಪಾಡ್ಕೊಂತಾರೋ ಅವರು ಖಂಡಿತವಾಗಿಯೂ ಲಕ್ಷ ಸಂಪಾದಿಸ್ಬೋದು. ಈ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ರೈತ ಅಚ್ಚುಕಟ್ಟಾಗಿ ನಾವು ಬೆಳೆಯನ್ನು ತೆಗಿಬೇಕಾದ್ರೆ ಟೈಮಿಗೆ ಪ್ರಾಪರಾಗಿ ಬೀಜ ಬಿತ್ತನೆ ಮಾಡೋದ್ರಿಂದ ಹಿಡಿದು ಗೆಡ್ಡೆ ಕಿತ್ತು ಕಟಾಪು ಮಾಡಿ ಚೀಲಕ್ಕೆ ಹಾಕಿ ಮಾರ್ಕೆಟಿಗೆ ಮಾರೋವರೆಗೂ ಟೈಮ್ ಟು ಟೈಮ್ ಇದು ದಿನದ ಕೆಲಸ. ಇದು 3 ತಿಂಗಳು ಬೆಳೆ ಆಗಿರೋದ್ರಿಂದ ಆಯಾ ದಿನದ ಕೆಲಸವನ್ನು ಆಯಾ ದಿನವೇ ಮಾಡಬೇಕಾಗಿರುತ್ತೆ. ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಗೆ ಉತ್ತಮವಾದ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದವರೇ.